ಇವತ್ತು ಐಪಿಎಲ್ ನ 19ನೇ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಇತ್ತು. ಹೈದರಾಬಾದ್ ನಲ್ಲಿ ನಡೆದಂತಹ ಈ ಮ್ಯಾಚ್ ನಲ್ಲಿ ಗುಜರಾತ್ ತಂಡ ಸನ್ ರೈಸರ್ಸ್ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯವನ್ನ ದಾಖಲಿಸಿತು. ಈ ಐಪಿಎಲ್ ನಲ್ಲಿ 300 ರನ್ ಹೊಡೆಯುತ್ತೇವೆ ಎಂದು ಮೊದಲ ಮ್ಯಾಚ್ ನಲ್ಲಿ ಅಬ್ಬರಿಸಿದ್ದಂತಹ ಸನ್ ರೈಸರ್ಸ್ ಹೈದರಾಬಾದ್ಗೆ ಸತತ 4ನೇ ಸೋಲು ಎದುರಾಗಿದೆ. ಈ ಮೂಲಕ ಹೈದರಾಬಾದ್ ತನ್ನ ಪ್ಲೇ ಆಫ್ ಹಾದಿಯನ್ನ ಕಠಿಣಗೊಳಿಸಿಕೊಳ್ಳುತ್ತಿದೆ. ಮೊನ್ನೆ ಆರ್ಸಿಬಿಗೆ ಕಾಡಿದಂತಹ ಮೊಹಮ್ಮದ್ ಸಿರಾಜ್ ಇವತ್ತು ಕೂಡ ಹೈದರಾಬಾದ್ ತಂಡವನ್ನ ಹೆದಮುರಿ ಕಟ್ಟುವಲ್ಲಿ ಯಶಸ್ವಿಯಾದರು. ಹಾಗಿದ್ರೆ ನಿನ್ನೆಯ ಈ ಮ್ಯಾಚ್ ನಲ್ಲಿ ಏನಾಯಿತು ಏನಿಲ್ಲ ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಟಾಸ್ ವಿಷಯಕ್ಕೆ ಬರುವುದಾದರೆ ಟಾಸ್ ಗೆದ್ದಂತಹ ಗುಜರಾತ್ ಟೈಟನ್ಸ್ ನಾಯಕ ಶುಭಮನ್ ಗಿಲ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಹೈದರಾಬಾದ್ ಪಿಚ್ ಬ್ಯಾಟಿಂಗ್ ಗೆ ನೆರವಾಗುವುದರಿಂದ ಇವತ್ತಿನ ಪಂದ್ಯದಲ್ಲಿ ಹೈದರಾಬಾದ್ ತಂಡ ರನ್ ಹೊಳೆ ಹರಿಸಲು ತಯಾರಾಗಿತ್ತು. ಎಂದಿನಂತೆ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಬ್ಯಾಟಿಂಗ್ ಗೆ ಬಂದ್ರು. ಆದ್ರೆ ಮೊದಲ ಓವರ್ ಮುಗಿಯುವಷ್ಟರಲ್ಲೇ ಹೆಡ್ ಸಿರಾಜ್ ಅವರ ಬೌಲಿಂಗ್ ನಲ್ಲಿ ಸಾಯಿ ಸುದರ್ಶನ್ಗೆ ಕ್ಯಾಚ್ ನೀಡಿ ಮತ್ತೊಮ್ಮೆ ತಮ್ಮ ಬ್ಯಾಟಿಂಗ್ ವೈಫಲ್ಯವನ್ನ ಅನುಭವಿಸಿದರು. ಇತ್ತ 2ನೇ ವಿಕೆಟ್ಗೆ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಒಂದೆರಡು ಬೌಂಡ್ರಿಗಳನ್ನ ಗಳಿಸಿ ದೊಡ್ಡ ಮೊತ್ತದ ಸುಳಿವು ನೀಡಿದರಾದರೂ ಅದಕ್ಕೆ ಮೊಹಮ್ಮದ್ ಸಿರಾಜ್ ಅವಕಾಶ ನೀಡಲಿಲ್ಲ. ಅಭಿಷೇಕ್ ಶರ್ಮಾ ಕೂಡ ರಾಹುಲ್ ತಿವಾಟಿಯ ಕೈಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ಇಶಾನ್ ಕಿಶನ್ ಕೂಡ ಔಟ್ ಆದರು. ಭರವಸೆ ಮೂಡಿಸಿದ್ದಂತಹ ನಿತೀಶ್ ರೆಡ್ಡಿ ಮತ್ತು ಹೈದರಾಬಾದ್ನ ಸ್ಫೋಟಕ ಆಟಗಾರ ಕ್ಲಾಸೆನ್ 5ನೇ ವಿಕೆಟ್ಗೆ 50 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟರು. 27 ರನ್ ಗಳಿಸಿ ಉತ್ತಮವಾಗಿ ಆಡ್ತಿದ್ದಂತಹ ಕ್ಲಾಸೆನ್ ರವರನ್ನ ಮತ್ತು 31 ರನ್ ಗಳಿಸಿ ಆಡ್ತಿದ್ದಂತಹ ನಿತೀಶ್ ರೆಡ್ಡಿ ಅವರನ್ನ ಸಾಯಿ ಕಿಶೋರ್ ಔಟ್ ಮಾಡಿದರು. ನಂತರ ನಾಯಕ ಕಮಿನ್ಸ್ 9 ಎಸೆತಗಳಲ್ಲಿ 22 ರನ್ ಗಳಿಸಿ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸುವಲ್ಲಿ ಯಶಸ್ವಿಯಾದರು. ಅಂತಿಮವಾಗಿ ಹೈದರಾಬಾದ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸಿತು. ಈ ಸುಲಭ ಗುರಿಯನ್ನ ಬೆನ್ನಟ್ಟಿದಂತಹ ಗುಜರಾತ್ ಟೈಟನ್ಸ್ ತಂಡ ಪವರ್ ಪ್ಲೇ ನಲ್ಲಿ ತನ್ನ ಪ್ರಮುಖ 2 ವಿಕೆಟ್ಗಳನ್ನ ಕಳೆದುಕೊಂಡಿತು. ಸಾಯಿ ಸುದರ್ಶನ್, ಮೊಹಮ್ಮದ್ ಶಮಿ ಎಸೆದ 3ನೇ ಓವರ್ ನಲ್ಲಿ ಅನಿಕೇತ್ ವರ್ಮಾ ಕೈಗೆ ಕ್ಯಾಚ್ ನೀಡಿ ಔಟ್ ಆದರು. 4ನೇ ಓವರ್ ನಲ್ಲಿ ಜೋಸ್ ಬಟ್ಲರ್ ಕೂಡ ಕಮಿನ್ಸ್ ಅವರ ಬೌಲಿಂಗ್ ಅಲ್ಲಿ ವಿಕೆಟ್ ಒಪ್ಪಿಸಿದರು. ಪವರ್ ಪ್ಲೇ ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತಹ ಗುಜರಾತ್ ತಂಡಕ್ಕೆ ನಾಯಕ ಶುಭಮನ್ ಗಿಲ್ ಮತ್ತು ವಾಷಿಂಗ್ಟನ್ ಸುಂದರ್ ಆಸರೆಯಾದರು. 3ನೇ ವಿಕೆಟ್ಗೆ ಈ ಜೋಡಿ ಬರೋಬ್ಬರಿ 90 ರನ್ಗಳ ಜೊತೆ ಆಟವನ್ನ ನೀಡಿ ಪಂದ್ಯವನ್ನ ಗುಜರಾತ್ ಕೈಗೆ ಬರುವಂತೆ ಮಾಡಿತು. 14ನೇ ಓವರ್ ನಲ್ಲಿ 49 ರನ್ ಗಳಿಸಿ ಆಡುತ್ತಿದ್ದಂತಹ ಸುಂದರ್ ಶಮಿ ಅವರಿಗೆ ವಿಕೆಟ್ ಒಪ್ಪಿಸಿದರು. ನಂತರ ನಾಯಕ ಶುಭಮನ್ ಗಿಲ್ ರುದರ್ಫೋರ್ಡ್ ಅವರ ಜೊತೆಗೂಡಿ ತಮ್ಮ ಅರ್ಧಶತಕವನ್ನ ಪೂರೈಸಿಕೊಂಡರು. ಹಾಗೂ ಈ ಜೋಡಿ 47 ರನ್ಗಳ ಜೊತೆ ಆಟ ಆಡುವುದರ ಮೂಲಕ ಗುಜರಾತ್ ತಂಡವನ್ನ ಗೆಲುವಿನ ದಡ ಸೇರಿಸಿತು. ಇವತ್ತಿನ ಈ ಮ್ಯಾಚ್ ಅಲ್ಲಿ ನಾವು ಮೇಜರ್ ಆಗಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಅದು ಮ್ಯಾನ್ ಆಫ್ ದಿ ಮ್ಯಾಚ್ ಮೊಹಮ್ಮದ್ ಸಿರಾಜ್ ಅವರ ಮ್ಯಾಜಿಕಲ್ ಸ್ಪೆಲ್. ಹೈದರಾಬಾದ್ ತಂಡದ ಪ್ರಮುಖ 4 ವಿಕೆಟ್ಗಳನ್ನ ಪಡೆದು ಗುಜರಾತ್ ತಂಡಕ್ಕೆ ಸುಲಭ ಜಯವನ್ನ ಸಿರಾಜ್ ತಂದುಕೊಟ್ಟರು ಅಂತಾನೆ ಹೇಳ್ಬೋದು. ಹಾಗೂ ಆರ್ಸಿಬಿ ತಂಡಕ್ಕೆ ತಮ್ಮ ಬೆಲೆ ಏನೆಂಬುದನ್ನ ಮತ್ತೊಮ್ಮೆ ನಿರೂಪಿಸಿದರು ಅನ್ನಬಹುದು. ಒಟ್ಟಿನಲ್ಲಿ ಲೋ ಸ್ಕೋರ್ ಮ್ಯಾಚ್ ಆದರೂ ಕೂಡ ಇದು ಒನ್ ಸೈಡ್ ಮ್ಯಾಚ್ ತರಾನೇ ಕಾಣಿತ್ತು. ಈ ಗೆಲುವಿನ ಮೂಲಕ ಗುಜರಾತ್ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ 6 ಅಂಕಗಳೊಂದಿಗೆ 2ನೇ ಸ್ಥಾನಕ್ಕೆ ಜಿಗಿಯಿತು ಮತ್ತು ಈ ಸೀಸನ್ ನಲ್ಲಿ ದಾಖಲೆ ಬರುತ್ತಿದೆ ಅಂತ ಸೌಂಡ್ ಮಾಡಿದ್ದಂತಹ ಹೈದರಾಬಾದ್ ಸತತ 4ನೇ ಸೋಲಿನ ಮೂಲಕ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನ ಅಲಂಕರಿಸಿತು. ಹೈದರಾಬಾದ್ ತಂಡದ ವೈಫಲ್ಯಕ್ಕೆ ಮತ್ತು ಗುಜರಾತ್ ತಂಡದ ಗೆಲುವಿಗೆ ಕಾರಣಗಳೇನು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವುಗಳು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.